ನಮಸ್ಕಾರ ಸ್ನೇಹಿತರೆ, ಮತ್ತದೇ ಪ್ರಾಸೆಸ್, ಮತ್ತದೇ ಚುನಾವಣೆ. ಅಂದ್ರೆ ಈ ಸಂದರ್ಭದಲ್ಲಿ ನಾನು ಏನ್ ಹೇಳ್ಕೊಟ್ಟಿದ್ದೀನಿ ಅಂತಂದ್ರೆ 1951-52ರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಚುನಾವಣಾ ಪ್ರಕ್ರಿಯೆ ಅಧಿಕೃತವಾಗಿ ಜಾರಿಗೆ ಬರುತ್ತೆ ಅಂತ ಹೇಳ್ಬೋದು. ಅಂದ್ರೆ 2024ರ ವೇಳೆಗೆ ಸಾಕಷ್ಟು ಚುನಾವಣೆಗಳನ್ನ ನಾವು ನೋಡಿದುಂಟು. ಪ್ರತಿ ಚುನಾವಣೆಗಳಂತ ಬಂದಾಗ ಭಾರತದಲ್ಲಿ ಬಡತನ, ನಿರುದ್ಯೋಗ, ಮಹಿಳಾ ಸಬಲೀಕರಣ ಈ ರೀತಿ ಸಮಸ್ಯೆಗಳನ್ನ ಮುನ್ನೆಲೆಗೆ ಇಟ್ಟುಕೊಂಡು ಪ್ರತಿಯೊಬ್ಬ ಜನಪ್ರತಿನಿಧಿ ಕೂಡ ಜನರಲ್ಲಿ ಬರ್ತಾ ಹೋಗ್ತಾರೆ. ಖಂಡಿತವಾಗಿಯೂ ಏನಾದ್ರೂ ಬದಲಾವಣೆಗಳಾಗಿದೆಯಾ? ಇಲ್ಲ. ಬದಲಾವಣೆಗಳು ಆಗಿದೆ. ಆ ಬದಲಾವಣೆಗಳು ಡ್ರಾಸ್ಟಿಕ್ ಚೇಂಜಸ್ ಅಂತ ಆಗಿಲ್ಲ. ಡ್ರಾಸ್ಟಿಕ್ ಚೇಂಜಸ್ ಯಾರಲ್ಲೇ ಆಗಿದೆ ಅಂತಂದ್ರೆ ಕೇವಲ ಜನಪ್ರತಿನಿಧಿಗಳಲ್ಲಿ ಆಗಿದೆ ಅಂತ ಹೇಳ್ಬೋದು. ಜನಪ್ರತಿನಿಧಿಗಳ ಮನೆಯಲ್ಲಿ, ಜನಪ್ರತಿನಿಧಿಗಳ ಸಂಬಂಧಿಕರಲ್ಲಿ, ಜನಪ್ರತಿನಿಧಿಗಳ ಚೇಳಗಳಲ್ಲಿ ಅಂತ ಹೇಳ್ಬೋದು. ಸೊ ಸ್ನೇಹಿತರೆ, ಈ ಸಂದರ್ಭದಲ್ಲಿ ನೀವೇನಾದ್ರೂ ವೋಟನ್ನ ಕ್ಯಾಸ್ಟಿಂಗ್ ಮಾಡ್ತೀರಾ ಅನ್ನೋದೇ ಆದ್ರೆ ನಿಮ್ಮಲ್ಲಿ, ನಿಮ್ಮ ಲೊಕ್ಯಾಲಿಟಿಯಲ್ಲಿ ಬದಲಾವಣೆಯನ್ನ ತರುವಂತ ವ್ಯಕ್ತಿಗೆ ಮಾತ್ರ ವೋಟನ್ನ ಕ್ಯಾಸ್ಟ್ ಮಾಡಿ. ಅಂದ್ರೆ ಅಯೋಗ್ಯರಲ್ಲಿ ಯೋಗ್ಯರನ್ನ ಹುಡುಕುವಂತ ಕೆಲಸ ನಮ್ಮಿಂದ ಆಗ್ಬೇಕು. ನಾನಂತೂ ವೋಟನ್ನ ಕ್ಯಾಸ್ಟ್ ಮಾಡ್ತೀನಿ, ನೀವು ಕೂಡ ವೋಟನ್ನ ತಪ್ಪದೆ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನೆನಪಿರಲಿ, ಅಯೋಗ್ಯರಲ್ಲಿ ಯೋಗ್ಯರನ್ನ ಹುಡುಕುವಂತ ಕೆಲಸ ಮತ್ತೊಮ್ಮೆ ನಮ್ಮಿಂದ ಆಗ್ಬೇಕಾಗುತ್ತೆ. ನಮ್ಮ ದೇಶದ ಇತಿಹಾಸವನ್ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಇಲ್ಲಿ ಅಯೋಗ್ಯರ್ಯಾರು, ಯೋಗ್ಯರ್ಯಾರು. ಭಾರತದ ಒಂದು ಪರಿಸ್ಥಿತಿ, ಭಾರತದ ಒಂದು ಮಟ್ಟ ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿಯ ಸ್ಥಾನ ಈಗ ಇದೆ, ಹಿಂದೆ ಹೇಗಿತ್ತು ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.